ಸೊ ಇದ್ರ ಮುಂದಿನ ಹಂತ ಯಾವುದೇ ಹೋರಾಟ ಇದ್ರೂ ನೀವು ರೆಡಿ ಇದ್ದೀರಿ ಉಮಾಪತಿ ಗೌಡ್ರೆ, ಅದೇನೇ ಆಗಿದ್ರು, ವಾಟ್ ಎವರ್ ಇಟ್ ಮೇ ಬಿ? ಸರಿ, ಒಂದು ನಾನು ನಂಬಿರೋದು ಇಷ್ಟೇ ಸರ್, ನಾನು ಯಾರಿಗೋ ಗುಮ್ಮಿಸ್ಕೊಳಕ್ಕೋ ಇನ್ನೊಂದು ತಗಡೋಗಿ ಬದುಕೋಕ್ಕೋ ನಾನು ಇಲ್ಲಿ ಬಂದಿಲ್ಲ ಸರ್. ನನ್ನ ಮನೆ ದುಡ್ಡು ತೊಗೊಂಬಂದಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಯಾರಿಗೇನು ಮಾತು ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ಅದು ನನಗೆ ಭಾಳ ದೊಡ್ಡದು. ಆದರೆ ಅವ್ರು ಹೇಳಿದ್ದಾರೆ ರಾಬರ್ಟ್ ಕಥೆನೇ ನಿಂದಲ್ಲ, ಟೈಟ್ಲು ನಿಂದಲ್ಲ, ದುಡ್ಡು. ಹೌದು ಸರ್, ಏನೋ ನಂದಲ್ಲ ಸರ್. ನಾನು ಕೂಲಿ ಕೆಲಸಕ್ಕೆ ಬಂದಿದ್ದೆ, ನಾನು ಕೂಲಿ ಸಿಕ್ತು, ನಾನು ಮನೆಗೆ ಹೊರಟೆ ಸರ್, ಅಷ್ಟೇ, ಮುಗೀತು. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ಸರ್, ಕಾಟೇರಕ್ಕೋಸ್ಕರ ನೀವು 10 ಲಕ್ಷ ಅಡ್ವಾನ್ಸ್ ವಿಚಾರ ಮಾತಾಡಿದ್ರಿ, ಶ್ರವಣಬೆಳಗೊಳದ ರೆಸಾರ್ಟ್ ಕಾಟೇರಕ್ಕೆ ಅಂತ ಹೇಳಿ ಉಮಾಪತಿ ಶ್ರೀನಿವಾಸ್ ಗೌಡ್ರು 10 ಲಕ್ಷ ಅಮೌಂಟನ್ನು ಕೊಟ್ಟಿದ್ರಾ? ಎಸ್ ಆರ್ ನೋ ಸರ್? ಎಸ್. ದರ್ಶನ್ ಅವ್ರಿಗೂ ಕೂಡ ಅದೇ ರೀತಿಯಲ್ಲಿ ಕಾಟೇರಕ್ಕೋಸ್ಕರ ಅಡ್ವಾನ್ಸ್ ಕೊಟ್ಟಿದ್ರಿ ಉಮಾಪತಿ ಗೌಡ್ರು? ಎಸ್. ರೈಟ್, ಥ್ಯಾಂಕ್ ಯು ಉಮಾಪತಿ ಗೌಡ್ರೆ. ಬಟ್ ರಾಬರ್ಟ್ ನಿರ್ಮಾಪಕರು ನೀವೇ ಯಾರು ಹಾಗಾದ್ರೆ? ಒಂದು ನಿಮಿಷ ಗೌಡ್ರೆ, ರಾಬರ್ಟ್ ದರ್ಶನ್ ಅವರೇ ಸರ್, ದರ್ಶನ್ ಅವರೇ ಸರ್. ನಿಮ್ಮ ಹೆಸರು ಉಮಾಪತಿ ಶ್ರೀನಿವಾಸ್ ಗೌಡ್ರ ಹೆಸರು ಇತ್ತಲ್ಲ ಇದು ಸಾರಿ ರಾಬರ್ಟ್ ಅಲ್ಲಿ? ನಾವು ಕೂಲಿ ಕೆಲಸಕ್ಕೆ ಬಂದವರು ಸರ್, ತಗಡುಗಳು ಕೂಲಿ ಕೆಲಸಕ್ಕೆ ಬಂದಿದ್ವಿ ಸರ್. ಕೂಲಿ ಕೆಲಸಕ್ಕೆ ಬಂದ್ವಿ, ನಮ್ಮ ಕೆಲಸ ಮುಗೀತು, ನಮಗೆ ಕೂಲಿ ಕೊಟ್ಟರು, ನಾನು ಹೊರಟೆ ಸರ್, ಅಷ್ಟೇ. ರೈಟ್, ಕೂಲಿ ಕೆಲಸಕ್ಕೆ ಬಂದಿದ್ದೆ ಸರ್. ರೈಟ್ ಉಮಾಪತಿ ಗೌಡ್ರೆ, ನಮ್ಮ ಉದ್ದೇಶ ಒಂದೇ, ಬೇಗ ಸಾಲ್ವ್ ಆಗಲಿ, ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದೆಲ್ಲ ಆಗಬಾರ್ದು ಅನ್ನೋದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯಕ್ಕೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್.